ಮನೆಯಲ್ಲೇ ಎಗ್ ಬಿರಿಯಾನಿ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಅಲ್ಲಿ ಇಲ್ಲಿ ಹೋಟೆಲ್ಗೆ ಹೋಗಿ ಯಾಕೆ ತಿಂದು ಹೊಟ್ಟೆ ಕೆಡಿಸ್ಕೊಂತೀರಿ. ಒಂದು 4 ಮೊಟ್ಟೆ ತಗೊಂಡು ಮನೆಯಲ್ಲೇ ಎಗ್ ಬಿರಿಯಾನಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಬನ್ನಿ. ಮೊಟ್ಟೆ ತಗೊಂಡು ನೆನೆ ಕುದಿಸಿಡಿ. ಒಂದು 5-6 ಮೊಟ್ಟೆ. ಅದು ಕುದಿಯೋಕ್ಕಿಂತ ಮೊದಲು ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿರಿ, ಬಾಸ್ಮತಿ ರೈಸು ತೊಗೊಂಡು ಇಟ್ಟಿರಿ. ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಉದ್ದುದಕ್ಕಾಗಿ ಹೆರ್ಚ್ಕೊಳ್ರಿ. ಅದೇ ಹೆರ್ಚ್ಕೊಂಡಾದ್ಮೇಲೆ ಮೊಟ್ಟೆ ಬೇಯ್ತಿದ್ದಂಗೆ ಮೊಟ್ಟೆ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಕಟ್ ಹಾಕ್ಬಿಟ್ರಿ. ಯಾಕಂದರೆ ಆಮೇಲೆ ಎಣ್ಣೆಯಲ್ಲಿ ಇದು ಮಾಡ್ಕೋಬೇಕಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಅರಿಶಿಣ ಹಾಕಿ ತತ್ತಿ ಹಾಕಿ ಸ್ವಲ್ಪ ತಿರ್ಸ್ಕೊಳ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ತಿರ್ಸ್ಕೊಂಡಾದ್ಮೇಲೆ ಅದನ್ನು ಒಂದು ಪಾತ್ರೆ ತಗೊಂಬಿಟ್ರಿ ಪ್ಲೇಟಲ್ಲಿ. ಅದನ್ನು ಮತ್ತೆ ಸ್ಟವ್ ಹಚ್ಚಿ ಅದೇ ಪಾತ್ರೆಗೆ ಎಲೆ ಮತ್ತು ಚಕ್ಕೆ ಮಸಾಲೆ ಎಲ್ಲ ಹಾಕ್ರಿ. ಹಾಕಿ ಸ್ವಲ್ಪ ತಿರ್ಸ್ಕೊಂಡು ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕೆಂಪು ಆಗೋ ಗಂಟ ತಿರ್ಸ್ಕೊಳ್ರಿ. ಸ್ವಲ್ಪ ಕಂದು ಬಣ್ಣ ಬರಬೇಕು ಈರುಳ್ಳಿ. ಅದು ಹಾಕ್ತಿದ್ದಂಗೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಬಿಟ್ರೆ ಹಂಗೆ ಟೊಮೆಟೊ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಧನಿಯಾ ಪುಡಿ, ಶುಂಠಿ ಪೇಸ್ಟು, ಖಾರ, ಅರಿಶಿಣ, ಉಪ್ಪು, ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕುದಿಯೋಕೆ ಬಿಟ್ಬಿಡ್ರಿ. ಚೆನ್ನಾಗಿ ಕುದೀತದ, ಮೆತ್ತಗಾಗಬೇಕದು. ಅದಾದಮೇಲೆ ಸ್ವಲ್ಪ ನೀರು ಹಾಕ್ರಿ. ನೀರು ಹಾಕಿ ತಿರುಗಿಸಿಂದ ಆಮೇಲೆ ಅದಕ್ಕೆ ಅದೇ ನೆನೆಯಿಟ್ಟಿರೋ ಅಕ್ಕಿ ಹಾಕಿಬಿಟ್ರಿ. ನೆನೆಸಿಟ್ಟಿರ್ತಾರಲ್ಲ ಅಕ್ಕಿ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಸ್ವಲ್ಪ ತಿರುಗಿಸಿ ಆಮೇಲೆ ಬೇಯಿಸಿರೋ ಮೊಟ್ಟೆನ ಹಾಕ್ರಿ. ಒಂದೊಂದಾಗಿ ಮೊಟ್ಟೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ ಮುಚ್ಚಿ ಇಟ್ಟು ಒಂದು 2 ವಿಜಿಲ್ ಹೊಡಿಸ್ರಿ ಸಾಕು. ನೋಡಿ ರೆಡಿ ಆಗುತ್ತೆ ಎಗ್ ಬಿರಿಯಾನಿ. ಮನೆಯಲ್ಲೇ ಮಾಡಿರೋ ಸಖತ್ತಾಗಿರೋ ಎಗ್ ಬಿರಿಯಾನಿ. ತಿಂತಾಯಿರಿ, ಎಂಜಾಯ್ ಮಾಡ್ತಾಯಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಏನಾರು ಸ್ಪೆಷಲ್ ಮಾಡಿ.